ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ವಕೀಲರೊಬ್ಬರ ಮೇಲೆ ಅಟ್ಯಾಕ್ ಮಾಡಿ ಹಲ್ಲೆ. ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇಬ್ಬರ ವಕೀಲರ ಮಧ್ಯೆ ಗಲಾಟೆ. ಆಸ್ಪತ್ರೆಗೆ ದಾಖಲು ಹಾಕಲು ಬಂದ ವಕೀಲನ ಮೇಲೆ ಮತ್ತೆ ಹಲ್ಲೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆ ಎದುರು ಘಟನೆ. ಸೆಪ್ಟೆಂಬರ್ 13ರಂದು ಬಂಗಾರಪೇಟೆ ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ್ದ ಅದಾಲತ್ ಕಾರ್ಯಕ್ರಮ. ರಾಜಿ ಪಂಚಾಯತಿ ವಿಚಾರವಾಗಿ ವಕೀಲ ನಾರಾಯಣಪ್ಪ ಮತ್ತೊಬ್ಬ ವಕೀಲ ಸುನೀಲ್ ಕುಮಾರ್ ಮಧ್ಯೆ ಗಲಾಟೆ, ಪರಸ್ಪರ ಹಲ್ಲೆ. ಹಲ್ಲೆ ನಂತರ ಬಂಗಾರಪೇಟೆ ಆಸ್ಪತ್ರೆಗೆ ದಾಖಲಾಗಲು ಬಂದಿದ್ದ ವಕೀಲ ನಾರಾಯಣಪ್ಪರವರ ಮೇಲೆ ಮತ್ತೆ ಹಲ್ಲೆ. ಈ ವೇಳೆ ನಾರಾಯಣಪ್ಪಗೆ ಆಸ್ಪತ್ರೆ ಎದುರೇ ಮೋಹನ್ ಹಾಗೂ ಬೆಂಬಲಿಗರಿಂದ ಮನಸೋ ಇಚ್ಛೆ ಥಳಿತ. ಗಲಾಟೆ ನಂತರ ಸುನೀಲ್ ಕುಮಾರ್ ಬೆಂಬಲಿಗರಿಂದ ಆಸ್ಪತ್ರೆ ಎದುರು ಹಲ್ಲೆ ಆರೋಪ. ಹಲ್ಲೆಯ ದೃಶ್ಯಗಳು ಆಸ್ಪತ್ರೆ CCTVಯಲ್ಲಿ ಸೆರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಬಂಗಾರಪೇಟೆ ಪುರಸಭೆ ಸದಸ್ಯ ಆಗಿರುವ ವಕೀಲ ಸುನೀಲ್ ಕುಮಾರ್, ಗಾಯಾಳು ವಕೀಲ ನಾರಾಯಣಪ್ಪ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು. ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು.
ಶನಿವಾರ ಒಂದು 2:30 ಗಂಟೆ ಟೈಮು. ಆ ಸಮಯದಲ್ಲಿ ಬಂಗಾರಪೇಟೆ ಬೋವಿನಗರ ರಸ್ತೆ ಬಳಿ PWD ಕ್ವಾರ್ಟರ್ಸ್ ಇದೆ. ಆ ಕ್ವಾರ್ಟರ್ಸ್ ಪಕ್ಕದಲ್ಲಿ ನಾನು 2 ವೀಲರ್ ವೆಹಿಕಲ್ ಪಾರ್ಕ್ ಮಾಡಿದ್ದೆ. ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನಮ್ಮ ನಾಗರಾಜ್ ಸರ್ ಇದ್ದಾರೆ, ಅವ್ರ ರೂಮಲ್ಲಿ ನಾವು ಏನು ಮಾತಾಡ್ಕೊಂಡಿದ್ವಿ. ಅವ್ರು JCB ಡ್ರೈವರ್ ಬಂದರು. ಬಂದುಬಿಟ್ಟಿದೆ, ಗಾಡಿ ಎತ್ತಿ ಅಂತಂದರು. ಇರಪ್ಪ ಎತ್ತೇನೆ, ಏನು ಹೊರಡೋದೆ ನಾವು ಅಂತಂದೆ. ಇಲ್ಲ ಎತ್ತು ಅಂದರೆ ಎತ್ತಬೇಕು ಅಂದರು. ಅಲ್ಲಪ್ಪ ಸರ್ಕಾರಿ ಜಾಗ ನಮ್ಮದು ಅಲ್ಲ ನಿಮ್ಮದಲ್ಲ, ಎತ್ಕೊತೀನಿ, ಇನ್ನೊಂದು ಹಿಂದ್ಗಡೆ ಜಾಗ ಇದೆ, ನಿಲ್ಲಿಸ್ಕೊಳ್ಳಿ, ಆಮೇಲೆ ಅಲ್ಲೇ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾನು ಎತ್ಕೊಂಡು ಹೋದ್ಮೇಲೆ ಅಂದೆ. ಹಾಗಾಗಿ ಆಮೇಲೆ ಅವ್ರು ಹೋಗ್ಬಿಟ್ಟಿದೆ, ಸುನೀಲ್ ಕುಮಾರ್ಗೆ ಫೋನ್ ಮಾಡಿದ್ದಾರೆ. ಸುನೀಲ್ ಕುಮಾರ್ ಅಂತ, ಆತ ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟು ಮತ್ತು ಮುನ್ಸಿಪಲ್ ಕೌನ್ಸಿಲರು, ಅವರು JDS ಪಾರ್ಟಿಯವರು. ಆಮೇಲೆ ಆತನ ಬಂದಿದ್ದೆ, ಯಾವನು ನನ್ನ ಮಗನೂ ಹಾಗೆ ಅಂದಿದ್ದು ಈಗಂದಿದ್ದು ಅಂತ ಅಂದ. ನಾನು ಎತ್ಕೊಂಡಿದ್ದೆ, ಯಾಕಪ್ಪ ಆ ಥರ ಮಾತಾಡ್ತೀಯ, ಅದು ಸರ್ಕಾರದ ಜಾಗ, ಎತ್ಕೊತೀನಿರೋ, ನಾವು ಹೊರಡೋದೆ, ಎತ್ಕೊಂಡ್ಮೇಲೆ ನಿಂದು ಜಾಗ ಅಲ್ಲ ನಂದು ಜಾಗ ಅಲ್ಲ ಅಂತಂದೆ. ಅಷ್ಟು ಮಾತ್ರಕ್ಕೆ ಒಂದು ಏಟ್ ಹಾಕ್ದ. ಆಮೇಲೆ ಕುರ್ಚಿ ಅಲ್ಲೇ ಇತ್ತು, ಕುರ್ಚಿ ಎತ್ಕೊಂಡು ಹಾಕ್ದ. ಆಮೇಲೆ ಅದು ನಾಗರಾಜ್ ಸರ್ ತಡಿಯೋಕ್ಕೆ ಬಂದರು, ತಡೆದ್ರು ಕೂಡ ಆಮೇಲೆ ಇಳಿದು ಹೋಗ್ಬಿಟ್ಟು ಕೆಳಗಡೆ, ನಾನು ಕರೆಸ್ತೀನಿರೋ ನಂಬರ್ನ ಅಂತ. ಆಮೇಲೆ ಕರೆಸ್ದ, ಒಂದು 15-20 ಜನ ಬಂದರು. ಅದರಲ್ಲಿ ಒಂದು 3-4 ಜನ, ಒಂದು ಅವನ ತಮ್ಮ, ಆಮೇಲೆ ಅವ್ರ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ಬಂದರು. ಅವ್ರು ಬಂದಿದ್ದೆ, ಇದು ಪಂಚ್ ಹೊಡೆದ್ರು ನನಗೆ ತಲೆಗೆ. ಅವರೆಲ್ಲ ಮೂರು ಜನನು ಪಂಚರ್ ಹೊಡೆದ್ರು. ಆಮೇಲೆ ನಾನು ಮಾಡಿದೆ, ಕೆಳಗಡೆ ಬಿದ್ದೋದ್ಮೇಲೆ ಆಮೇಲೆ ಹೇಗೋ ತಪ್ಪಿಸ್ಕೊಂಡು ಯಾರೋ ವೆಹಿಕಲಲ್ಲೇ ನಾನು ಹಾಸ್ಪಿಟ್ಲ್ ಹತ್ರ ಹೋದೆ. ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಹೋಗಿರ್ತಾರೆ ಹಾಸ್ಪಿಟ್ಲಿಗೆ ಅಂತ, ನನಗಿಂತ ಮುಂಚೆನೇ ಅಲ್ಲಿಗೆ ಹೊರಟೋಗಿದ್ದಾರೆ. ಆಮೇಲೆ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿರೋದು. ಅಲ್ಲೆಲ್ಲ ಗುಂಪು ಕೂಡ್ಕೊಂಡು ನಾನು ಎಂಟ್ರೇ ಆಗ್ತಾಯಿದ್ದೀನಿ ಹಾಸ್ಪಿಟ್ಲಿಗೆ. ಬಂದಿದ್ದೆ, ಅವರು 3-4 ಜನ ಪಂಚ್ ಹೊಡೆದ್ರು. ಸರಿಯಾಗಿ ಇಲ್ಲಿ ತಲೆಗೆ ಹೊಡೆದಿದ್ದಕ್ಕೆ ಇಲ್ಲಿ ರಕ್ತಗಾಯ ಎಲ್ಲ ಬಂದ್ಬಿಡ್ತು. ನನಗೆ ಪ್ರಜ್ಞೆ ತಪ್ಪೋಯ್ತು, ಕೆಳಗಡೆ ಬಿದ್ದುಬಿಟ್ಟ ಮೇಲೇನೋ ಕಾಲುಗಳಲ್ಲಿ ಒದ್ದಿದ್ದಾರೆ. ಆಮೇಲೆ ಸರ್ ಇದು 2 ಫ್ರಾಕ್ಚರ್ ಆಗಿದೆ, 2 ಮೂಳೆ ಮುರಿತ ಆಗಿದೆ. ಈಗ ಟ್ರೀಟ್ಮೆಂಟ್ ತೊಗೊಳ್ಬೇಕು, ನಾಳೆ ನಾಳಿದ್ದು ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಕ್ಲಿಪ್ತಿಕ್ ಅಂದರೆ ನಮಗೆ ಸಿವಿಲ್ ವ್ಯಾಜ್ಯ ನಡೀತಾ ಇದೆ. ಒಂದು 5 ಗುಂಟೆ ಜಮೀನು ನನಗೂ ಸುನೀಲ್ ಕುಮಾರ್ಗೆ 5 ಗುಂಟೆ ಜಮೀನು ನಾನು ಕೊಂಡ್ಕೊಂಡಿದ್ದೀನಿ. ಇದು ಕೋರ್ಟಲ್ಲೇ ಒಪ್ಕೊಂಡಿದ್ದಾನೆ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾನೆ. ಯಾವುದು ನಮ್ಮ ಲೋಕ ಅದಾಲತ್ ಕೇಸು ಇಲ್ಲ, ಅವ್ರ ಆಫೀಸ್ಗೆ ಹೋಗ್ಲೂ ಇಲ್ಲ, ನಡೆದಿದ್ದು ಘಟನೆ ಬೇರೆ, ಅವ್ರು ಹೇಳಿರೋದೇ ಬೇರೆ. ಈ ರೀತಿ ದಾರಿ ತಪ್ಪಿಸೋ ಕೆಲಸ. ಆಮೇಲೆ ಅಟ್ರಾಸಿಟಿ ಕೇಸು ಉದ್ದೇಶಪೂರ್ವಕವಾಗೇ ನನ್ನ ಮೇಲೆ ಹಾಕಿರೋದು. ಇದು ಅವ್ರ ತಪ್ಪು ಅಂತ ಗೊತ್ತಾಗಿದೆ. ಇನ್ನು ಎಸ್ಕೇಪ್ ಆಗಬೇಕಾದ್ರೆ ಈ ರೀತಿ ಸುಳ್ಳು ಆಪಾದನೆ ಮಾಡಬೇಕು, ಸುಳ್ಳು ಕಂಪ್ಲೇಂಟ್ ಕೊಡಬೇಕು.